ತೆಲುಗು ನಟ ಅಲ್ಲು ಅರ್ಜುನ್ ಮುಂಬೈಗೆ ಹೋಗ್ತಾರೆ ಅನ್ನೋ ಸುದ್ದಿ ಸುಳ್ಳು ಅಂತ ಅವರ ತಂದೆ ಅಲ್ಲು ಅರವಿಂದ್ ಹೇಳಿದ್ರು. ಸಿನಿಮಾ ಕೆಲಸಕ್ಕಾಗಿ ಕೆಲ ದಿನ ಮಾತ್ರ ಮುಂಬೈನಲ್ಲಿರ್ತಾರೆ ಅಂದ್ರು. ಇದೀಗ ಹೈದರಾಬಾದ್ನಲ್ಲಿ ದೊಡ್ಡ ಬಂಗಲೆ ಕಟ್ಟಿಸ್ತಿದ್ದಾರೆ ಅನ್ನೋ ಮಾತು ಹರಿದಾಡ್ತಿದೆ. ಸುಮಾರು 100 ಕೋಟಿ ರೂ ಖರ್ಚು ಮಾಡಿ ಐಷಾರಾಮಿ ಮನೆ ಮಾಡ್ತಾರಂತೆ. ಸುಮಾರು 4,000 ಚದರಡಿ ಜಾಗದಲ್ಲಿ ಅರಮನೆ ಥರ ಮನೆಯಾಗುತ್ತೆ ಅಂತ ಹೇಳ್ತಿದ್ದಾರೆ. ಈ ವರ್ಷವೇ ಗೃಹ ಪ್ರವೇಶ ಮಾಡ್ತಾರೆ ಅನ್ನೋ ಮಾತು ಇದೆ. ಆದ್ರೆ ಇದಕ್ಕೆ ಇನ್ನೂ ಅಧಿಕೃತ ಮಾಹಿತಿ ಬಂದಿಲ್ಲ. ಕೇರಳದಲ್ಲಿ ಮೋನಾಲಿಸಾ ಎಂಬ ಯುವತಿ ಬಗ್ಗೆ ಹೊಸ ವಿಚಾರ ಹೊರಬಂದಿದೆ. ಮದುವೆಯಾಗಿ ಒಂದೇ ತಿಂಗಳಲ್ಲಿ ಗರ್ಭಿಣಿಯಾಗಿದ್ದಾಳೆ ಎಂದು ಪತಿ ಫರ್ಮಾನ್ ಖಾನ್ ಪೊಲೀಸರಿಗೆ ತಿಳಿಸಿದ್ದಾರೆ. ಮೋನಾಲಿಸಾ ಮತ್ತು ಫರ್ಮಾನ್ ಕಳೆದ ಮಾರ್ಚ್ 11ರಂದು ಕೇರಳದ ದೇವಸ್ಥಾನದಲ್ಲಿ ಮದುವೆಯಾಗಿದ್ದರು. ಈ ಮದುವೆಗೆ ಕೆಲ ರಾಜಕೀಯ ಮುಖಂಡರೂ ಸಹ ಬೆಂಬಲ ನೀಡಿದ್ದರು. ಆದರೆ ಈ ಮದುವೆಗೆ ಮೋನಾಲಿಸಾ ಕುಟುಂಬದವರು ವಿರೋಧ ವ್ಯಕ್ತಪಡಿಸಿದ್ದರು. ಕೆಲವು ಆರೋಪಗಳೂ ಕೂಡ ಕೇಳಿಬಂದಿದ್ದವು. ನಂತರ ಪತಿ ಫರ್ಮಾನ್ ಮೋನಾಲಿಸಾ ಕಾಣೆಯಾಗಿದ್ದಾಳೆ ಎಂದು ದೂರು ಕೊಟ್ಟಿದ್ದರು. ಇದೀಗ ಆಕೆ ಗರ್ಭಿಣಿ ಎಂದು ಫರ್ಮಾನ್ ಹೇಳಿದ ಕಾರಣ ಈ ಪ್ರಕರಣ ಮತ್ತೆ ಚರ್ಚೆಗೆ ಬಂದಿದೆ. ಪೊಲೀಸರು ಈ ವಿಷಯದ ಬಗ್ಗೆ ತನಿಖೆ ಮುಂದುವರಿಸುತ್ತಿದ್ದಾರೆ. ಇದೇ ತರಹ ನಿಖರವಾದ ಸುದ್ದಿಗಳಿಗೆ ಗಂಧದ ಗುಡಿ ನ್ಯೂಸ್ ಕನ್ನಡ ಚಾನೆಲ್ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.